ನಮಸ್ತೆ ಸ್ನೇಹಿತರೆ. ನಮ್ಮ ಮಾರ್ಕ್ಲೆಟಿಕ್ಸ್ ಕನ್ನಡ ಚಾನಲ್ಸ್ಗೆ ಸ್ವಾಗತ. ಇವತ್ತು ಟ್ಯಾರಿಫ್ ಆಟದ ಬಗ್ಗೆ ಮಾತಾಡೋಣ. ನಮ್ಮ ಟ್ರಂಪ್ ತಾತ ಇದ್ದಾರಲ್ಲ, ಈ ತಾತನಿಗೆ ಟ್ಯಾರಿಫ್ ಆಟ ತುಂಬ ಖುಷಿ ಕೊಡ್ತಾ ಇದೆ ಅನಿಸುತ್ತೆ. ಇದ್ರ ಬಗ್ಗೆ ತುಂಬ ಆಟ ಆಡ್ತಾ ಇದ್ದಾರೆ. ಈಗ ಅವರು ಯಾವಾಗ ಪ್ರೆಸಿಡೆಂಟ್ ಆಗಿ ಅಮೇರಿಕಾದಲ್ಲಿ ಬಂದರೋ ಚುನಾಯಿಸಿ, ಅವತ್ತಿಂದನೂ ಎಲ್ಲ ಕಂಟ್ರೀಸ್ ಜೊತೆಗೂ ಟ್ಯಾರಿಫ್ ಆಟದ ಒಂಥರ ಈ ಕಣ್ಣ ಮುಚ್ಚಲೆ ಆಡ್ತಿದ್ವಲ್ಲ ಚಿಕ್ಕವರಿದ್ದಾಗ, ಆ ಥರ ಇವರು ಟ್ಯಾರಿಫ್ ಆಟ ಆಡ್ತಾ ಇದ್ದಾರೆ. ಅವರು ಇತ್ತೀಚೆಗೆ ಇಂಡಿಯಾದ ಮೇಲೆ ತುಂಬನೇ ಟ್ಯಾರಿಫ್ ಹಾಕಿದ್ದಾರೆ. ಅಂದರೆ 50% ಟ್ಯಾರಿಫ್ ಹಾಕಿದ್ದಾರೆ. ಕಾರಣ ಏನು ಅಂದರೆ, ಅವ್ರಿಗೆ ನೋಬೆಲ್ ಪ್ರೈಸ್ನ ಕೊಡಲಿಲ್ಲ ಅಥವಾ ರೆಕಮೆಂಡ್ ಮಾಡಲಿಲ್ಲ ಇಂಡಿಯಾದವರು ಅಂತ ಹೇಳಿ. ಇತ್ತೀಚೆಗೆ ನಮ್ಮ ಮೋದಿಯವರು ಏನು ಮಾಡಿದ್ರು, ಸಂಸದಲ್ಲಿ ನಿಂತ್ಕೊಂಡು ಯಾವುದೇ ಒಂದು ಪ್ರೆಸಿಡೆಂಟ್ ಇರ್ಬೋದು ಅಥವಾ ಯಾವುದೇ ದೇಶದ ಹೈಯರ್ ಅಥಾರಿಟಿ ಯಾರೂ ಕೂಡ ನಮಗೆ ಪಾಕಿಸ್ತಾನ ಮತ್ತು ಇಂಡಿಯಾದ್ದು ವಾರ್ನ ನಿಲ್ಲಿಸ್ಲಿಕ್ಕೆ ಹೇಳಲಿಲ್ಲ ಅಂತ ಯಾವತ್ತು ಹೇಳಿದ್ರೋ ಆವತ್ತಿಂದ ಅವ್ರಿಗೆ ಹಿ ಟುಕ್ ಇಟ್ ಆಸ್ ಅ ಈಗೋ. ಅಂದರೆ ಅವ್ರಿಗೆ ಈಗೋ ಬಂದ್ಬಿಟ್ಟಿದೆ. ಯಾರಿಗೆ? ನಮ್ಮ ಟ್ರಂಪ್ ತಾತನಿಗೆ ಈಗೋಯಿಂದ ನಮಗೆ ಏನು ಮಾಡಿದ್ದಾರೆ, ರೀಸೆಂಟಾಗಿ 7ನೇ ತಾರೀಕು ಇನ್ನೂ 25% ಎಕ್ಸ್ಟ್ರಾ ಮಾಡಿಬಿಟ್ಟು 50% ಟ್ಯಾರಿಫ್ ಅಂತ ಮಾಡಿಬಿಟ್ಟಿದ್ದಾರೆ. ಆ ಟ್ಯಾರಿಫ್ ಹಾಕಿದಾಗಿಂದ ನಮ್ಮ ಶೇರ್ ಮಾರ್ಕೆಟ್ ಏನಾಗಿದೆ ನೋಡಿ. ಟ್ಯಾರಿಫ್ ಶುರುವಾದಾಗಿಂದನೂ ಶೇರ್ ಮಾರ್ಕೆಟ್ ಬೀಳ್ತಾನೇ ಇದೆ. ಬಟ್ ಬೀಳೋದಕ್ಕೆ ಮುಂಚೆ ಟ್ಯಾರಿಫ್ ಒಂದೇ ಕಾರಣ ಅಲ್ಲ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಶೇರ್ಸ್ ರಿಸಲ್ಟ್ಸ್ ಕೂಡ, ಅಂದರೆ Q1 ರಿಸಲ್ಟ್ಸ್ ಕೂಡ ಬರ್ತಾ ಇದೆ. ಅದರದ್ದು ಕೂಡ ನೆಗೆಟಿವ್ ಎಫೆಕ್ಟು ನಮ್ಮ ಶೇರ್ ಮಾರ್ಕೆಟ್ ಮೇಲೆ ಆಗ್ತಾ ಇದೆ. ಏನು ನೆಗೆಟಿವ್ ಎಫೆಕ್ಟು ಅಂದರೆ, ಯಾವುದೇ ಒಂದು ಕಂಪ್ನಿದು ರಿಸಲ್ಟ್ ಕೂಡ ವಾವ್ ಫ್ಯಾಕ್ಟರ್ ಇಲ್ಲ. ಅಂದರೆ ಔಟ್ ಆಫ್ ದ ಬಾಕ್ಸ್ ರಿಸಲ್ಟ್ ಕೊಟ್ಟಿದ್ದಾರೆ ಅಂತ ಯಾವುದೂ ಇಲ್ಲ. ಇಲ್ಲ ಎಸ್ಟಿಮೇಟ್ ಮಾಡಿದಷ್ಟೇ ಇದೆ, ಇಲ್ಲ ಎಸ್ಟಿಮೇಟ್ಗಿಂತ ಕೆಳಗಡೆನೇ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ಲ ಕಂಪ್ನೀಸ್ ಕೂಡ ವ್ಯಾಲ್ಯೂಯೇಷನ್ಸ್ಗಿಂತ ಇಟ್ ಈಸ್ ಓವರ್ ವ್ಯಾಲ್ಯೂಯೇಟೆಡ್ ಎಲ್ಲ ಕಂಪ್ನೀಸ್ ಕೂಡ. ಸೊ ಅವಾಗ ರಿಸಲ್ಟ್ಸ್ ಬಂದಾಗ ಆ ವ್ಯಾಲ್ಯೂಯೇಷನ್ಗೆ ತಕ್ಕನಾಗಿ ರಿಸಲ್ಟ್ ಇಲ್ಲದೆ ಇರೋದ್ರಿಂದ ನಮ್ಮ ಶೇರ್ ಮಾರ್ಕೆಟು ಬೀಳ್ತಾನೆ ಇದೆ. ಮೊನ್ನೆನೂ ನೋಡಿ, ನಿಮಗೆ ತೋರಿಸ್ತೀನಿ ಎಷ್ಟು ಬಿದ್ದಿದೆ. ಅರೌಂಡ್ 250 ಪಾಯಿಂಟ್ಸ್ ಏನೋ ಬಿದ್ದಿದೆ. ಆ ಬಾಡಿ ನೋಡಿ, ಅದರದ್ದು ಕ್ಯಾಂಡಲ್ದು ಬಾಡಿ. ಅಂದರೆ ದೇರ್ ಇಸ್ ನೋ ವಿಕ್ ಅಂತ ಎಲ್ಲೂ ಇಲ್ಲ. ಮೇಲ್ಗಡೆನೂ ಒಂದು ಚೂರಿದೆ, ಕೆಳಗಡೆ ಚೂರಿದೆ. ಅಂದರೆ ಫುಲ್ ಡೇ ಸೆಲ್ಲರ್ಸ್ ಆರ್ ಆನ್ ದ ಟಾಪ್. ಸೆಲ್ಲರ್ಸು ಬಂದು ಎಲ್ಲನೂ ಶೇರ್ಸ್ನ ಸೇಲ್ ಮಾಡಿದ್ದಾರೆ. ಅದರಿಂದ ಏನಾಯಿತು, ಮಾರ್ಕೆಟ್ ಫುಲ್ ಡೌನ್ ಆಗಿದೆ. ಈಗ ನಮ್ಮ ಟ್ರಂಪ್ ತಾತ 50% ಹಾಕಿದ್ರಲ್ವಾ, ಯಾವತ್ತಿಂದ? 7ನೇ ತಾರೀಕಿಂದ ಹಾಕಿದ್ದಾರೆ. ಅದು ಇಂಡಿಯನ್ ಟೆಕ್ಸ್ಟೈಲ್ಸು ಜ್ಯುವೆಲರಿ ಮೇಲೆ ಜಾಸ್ತಿ ಎಫೆಕ್ಟ್ ಬೀಳ್ತಾ ಇದೆ. ಫಾರ್ಮಾ ಇವರೆಲ್ಲ ಫೋನು ಎಕ್ಸೆಂಪ್ಟ್ ಆಗಿದ್ದಾರೆ. ಅದನ್ನು ನಾನು ಮುಂದಿನ ಪಾರ್ಟಲ್ಲಿ ಹೇಳ್ತೀನಿ, ಯಾರ್ಯಾರು ಎಕ್ಸೆಂಪ್ಟು, ಯಾರ್ಯಾರಿಗೆ ಜಾಸ್ತಿ ರಿಸ್ಕ್ ಇದೆ ಅಂತ. ಈ US ಇಂದ ನಮಗೆ ಟ್ರಂಪ್ ತಾತನಿಂದ ಟ್ಯಾರಿಫ್ ಯಾವತ್ತಿಂದ ಬಂತು? ಆನ್ ಜುಲೈ 31 ಏನು ಮಾಡಿದ್ರು, 25% ಹಾಕಿದ್ರು. ಅದು ಆಗಸ್ಟ್ 7 ಎಫೆಕ್ಟ್. ಯಾವಾಗ ಅವರು ಅದು ಹೇಳಿದ್ದೇನು, ನೀವು ರಷ್ಯಾಯಿಂದ ಆಯಿಲ್ ತಗೊತಾ ಇದ್ದೀರಾ, ಅದರಿಂದ ನಾನು ಟ್ಯಾರಿಫ್ ಹಾಕ್ತಾ ಇದ್ದೀನಿ ಅಂತ. ಬಟ್ ನಮ್ಮವರು, ಅಂದರೆ ನಮ್ಮ ಒಂದು ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಯಾವಾಗ ನಾವು ರಷ್ಯನ್ ಆಯಿಲ್ಸ್ನ ನಾವು ಬೈ ಮಾಡೋದನ್ನ ನಿಲ್ಲಿಸಲ್ಲ ಅಂತ ಹೇಳಿದ್ರು, ನಿಲ್ಸೋದಕ್ಕೂ ಒಂದು ಕಾರಣ ಬೇಕಲ್ವಾ. ನಮಗೆ ರಷ್ಯನ್ ಆಯಿಲು ಚೀಪಾಗಿ ಸಿಗ್ತಾ ಇದೆ. ಅದೇ ರೇಟ್ಗೆ ನೀವು ತಾತ ನಮಗೆ ಕೊಡಿ ಅಂದರೆ ಕೊಡೋಕ್ಕೆ ರೆಡಿ ಇಲ್ಲ ಅವರು. ಅವರು ನಮಗೆ ಚೀಪಾಗೂ ಕೊಡಲ್ಲ, ನಾವು ರಷ್ಯಾದಿಂದನೂ ಬೈ ಮಾಡಬಾರ್ದು. ಒಂಥರ ಇವ್ರದ್ದು ಗೇಮ್ ಆಗೋಗಿದೆ. ಭಾರತನ ಒಂಥರ ಚೆಂಡು ಥರ ಹಿಡ್ಕೊಂಡು ಆಟ ಆಡಿಸ್ಬೇಕು ಅಂತ ಚೆಂಡು ಥರ ಆಟ ಆಡಿಸ್ತಾ ಇದ್ದಾರೆ ನಮ್ಮ ತಾತ. ಅದು ಆಗ್ತಾ ಇಲ್ಲ. ಅದಾಗದೇ ಇರೋದಕ್ಕೆ ನಮ್ಮ ತಾತನಿಗೆ ಏನಾಗ್ಬಿಟ್ಟಿದೆ, ಈಗೋ. ತುಂಬಾ ಈಗೋ ಮೇಲೆ ತೊಗೊಂಡ್ಬಿಟ್ಟು ಇನ್ನೂ 25% ಹಾಕಿದ್ರು. ಆ 25% ಆಗಸ್ಟ್ 27ರಿಂದ ಎಫೆಕ್ಟು. ಅಂದರೆ ಇನ್ನೂ ಅದು ಇನ್ನು ಎಕ್ಸ್ಟ್ರಾ 25% ಇನ್ನೂ ಕೂಡ ಎಫೆಕ್ಟಿಗೆ ಬಂದಿಲ್ಲ. ಆಗಸ್ಟ್ 27 ಇನ್ನೂ ಇವತ್ತಿಂದ ಒಂದು 20 ದಿವಸ ಇದೆ. 20 ದಿವಸದಿಂದ ಮತ್ತೆ ಅದನ್ನು ಹಾಕ್ತಾರೆ. ಹೇಳಿದ್ನಲ್ಲ, ಅಡಿಷ್ನಲ್ 25% ಹಾಕಿದ್ರು ಅಂತ. ಏನಕ್ಕೆ ಅಂದರೆ ರಷ್ಯನ್ ಆಯಿಲ್ನ ನಾವು ಬೈ ಮಾಡ್ತಾ ಇದ್ದೀವಿ ಅಂತ. ನೋಡಿ ಇಲ್ಲಿ ಯಾವ್ಯಾವ ಕಂಟ್ರೀಸ್ಗೆ ಎಷ್ಟೆಷ್ಟು ಪರ್ಸೆಂಟೇಜು. ಬ್ರೆಜಿಲ್ ಕೂಡ 50% ಇದೆ. ಮೇಯ್ನು ಬ್ರಿಕ್ಸ್ ಅನ್ನೋ ಕಂಟ್ರಿ ಇದೆಯಲ್ಲ, BRICAS ಅಂತ. ಬಿ ಅಂದರೆ ಬ್ರೆಜಿಲ್, ಆರ್ ಅಂದರೆ ರಷ್ಯಾ, ಐ ಅಂದರೆ ಇಂಡಿಯಾ, ಸಿ ಅಂದರೆ ಚೈನಾ, ಎಸ್ ಅಂದರೆ ಸ್ವಿಟ್ಜರ್ಲ್ಯಾಂಡ್.
ಸೊ ಬ್ರೆಜಿಲ್ ಮೇಲೂ 50% ಇದೆ. ಕೆನಡಾ ಮೇಲೆ 35%. ಕೆನಡಾ ಪಕ್ಕದಲ್ಲೇ ಇರೋ ಕಂಟ್ರಿ. ತುಂಬ ದೋಸ್ತಿ ಅಂತಾರೆ, ಆದರೂ 35% ಹಾಕಿದ್ದಾರೆ. ಚೈನಾ ಮೇಲೆ 30%. ಹಾಗೆ ಎಲ್ಲ ಇದ್ರ ಮೇಲೂ ಇದೆ. ಇದು ನೋಡಿ, ಇಲ್ಲಿ ಇಂಡಿಯಾ ಮೇಲೆ 25%. ಇನ್ನು ಎಫೆಕ್ಟಿಗೆ ಬರದೇ ಇರೋದಕ್ಕೆ ಇಲ್ಲಿ 25% ಅಂತ ಹಾಕಿದ್ದಾರೆ. ಪಾಕಿಸ್ತಾನಕ್ಕೆ 19%. ಅದನ್ನು ಬಿಟ್ಟಾಕಿ ನಾವು ಒಂಥರ ಹೇಳ್ತಾ ಇಲ್ವಾ, ಭಿಕ್ಷುಕ ದೇಶದ ಮೇಲೆ ಮಾತಾಡಬಾರ್ದು. ಅವರು ನಮಗಿಂತ ಇಂಡಿಯಾಗೆ 50% ಹಾಕ್ಬಿಟ್ಟಿದ್ದಾರೆ ಅಂತ ಫುಲ್ ಖುಷಿಯಲ್ಲಿದ್ದಾರೆ. ಬಟ್ ಅವರು ಏನು ಎಕ್ಸ್ಪೋರ್ಟ್ ಮಾಡ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅವರು ಹ್ಯೂಮನ್ ಬಾಂಬು ಮತ್ತು ಟೆರರಿಸ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಂಬರ್ 1 ಇದ್ದರೆ, ಬಟ್ ಅವ್ರು ಇವತ್ತವರೆಗೂ ಯಾವುದೂ ಎಕ್ಸ್ಪೋರ್ಟ್ ಮಾಡೋದನ್ನ ನೋಡೇ ಇಲ್ವಲ್ಲ, ಎಲ್ಲನೂ ಇಂಪೋರ್ಟೇ ಮಾಡ್ತಾರಲ್ಲ. ಆದರೂ 19% ಹಾಕಿದ್ದಾರೆ. ಏನೋ ಇನ್ನೊಂದು ಸ್ವಲ್ಪ ದಿವಸ ಮುಂದಕ್ಕೆ ಹೋದ್ಮೇಲೆ 100% ಆನ್ ಟೆರರಿಸ್ಟ್ ಆ್ಯಂಡ್ ಹ್ಯೂಮನ್ ಬಾಂಬ್ಸ್ ಅಂತ ಹೇಳ್ಬಿಟ್ಟು ನಮ್ಮ ತಾತ ಹೇಳಿದ್ರು ಹೇಳ್ಬೋದು, ನಮಗೆ ಗೊತ್ತಿಲ್ಲ. ಹೋಗಲಿ ಬಿಡಿ, ನಾವು ಆ ಭಿಕ್ಷುಕ ದೇಶದ ಮೇಲೆ ಏನು ಮಾತಾಡೋಣ. ಆದರೂ ಅವರು ತುಂಬ ಖುಷಿಯಾಗಿದ್ದಾರೆ. ಈ ಥರ ಖುಷಿಯಾಗಿದ್ದೇನೆ ಅವರು ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಟಾಪಲ್ಲಿರೋದು. ನೋಡಿ ಎಲ್ಲ ಇಲ್ಲಿ ಅಫ್ಘಾನಿಸ್ತಾನ್ 15%, ಐಸ್ಲ್ಯಾಂಡು, ಜಪಾನು, ಜೋರ್ಡನ್ನು ಎಲ್ಲನೂ ನೋಡಿ, ನಾರ್ವೆ, ಸೌತ್ ಕೊರಿಯಾ, ಉಗಾಂಡ, ಟರ್ಕಿ. ಈಗ ಯಾವುದ್ಯಾವುದು ಸೆಕ್ಟರ್ಸು ಈ ಒಂದು 50% ಟ್ಯಾರಿಫಿಂದ ಎಫೆಕ್ಟ್ ಆಗ್ತಾ ಇದೆ ಅಂದರೆ, ಟೆಕ್ಸ್ಟೈಲ್ ಆ್ಯಂಡ್ ಕ್ಲಾತಿಂಗು. ಇದರಲ್ಲಿ ಗೋಕುಲ್ದಾಸ್ ಬರ್ಬೋದು, ಅರವಿಂದ್ ಮಿಲ್ಸ್ ಬರ್ಬೋದು, ಆದಿತ್ಯ ಬಿರ್ಲಾ ಅವ್ರದ್ದು ಅಂದರೆ ಫ್ಯಾಷನ್ ಡಿಸೈನಿಂಗ್ ಅದು ಅವ್ರದ್ದೆಲ್ಲ ಬರುತ್ತೆ. ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಯಾವುದೇ ಇರ್ಬೋದು, ರಿಲಯನ್ಸ್ ಜೆಮ್ಸ್ ಇರ್ಬೋದು, ಅಥವಾ ಈಗ ಟೈಟಾನ್ ಅವ್ರದ್ದು ಇರ್ಬೋದು. ಸೊ ಅವರೆಲ್ಲ ಶ್ರಿಂಪ್ ಅಂದರೆ ಸೀ ಫುಡ್ಸ್ ಅಂತಾರಲ್ಲ ಅದರದ್ದು, ಲೆದರ್ ಆ್ಯಂಡ್ ಫುಟ್ವೇರು, ಕೆಮಿಕಲ್ಸು, ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಮಿಷನರಿ, ಈ ಸೆಕ್ಟರ್ಸು ತುಂಬ ಜೋರಾಗಿ ಹಿಟ್ ಆಗುತ್ತೆ. ಯಾವುದ್ಯಾವುದು ಎಕ್ಸಮ್ಟೆಡ್ಡು ಅಂದರೆ ಫಾರ್ಮಾಸ್ಯೂಟಿಕಲ್ ಡ್ರಗ್ಸು, ಅದು ಫಿನಿಶ್ಡ್ ಫಾರ್ಮಾಸ್ಯೂಟಿಕಲ್ ಡ್ರಗ್ಸು. ಫಸ್ಟ್ ಆಫ್ ಆಲ್ ನಂಬರ್ 1 ಕಂಟ್ರಿ ನಮ್ಮ ದೇಶನೇ ಫಾರ್ಮಾಸ್ಯೂಟಿಕಲ್ಸ್ ಡ್ರಗ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಇಲ್ಲಿಂದಲೇ ತುಂಬಾ ಎಕ್ಸ್ಪೋರ್ಟ್ ಆಗುತ್ತೆ US ಗೆ. ಇವರು ಇದನ್ನು ಎಕ್ಸೆಂಪ್ಟ್ ಮಾಡಿ ಇಟ್ಕೊಂಡಿದ್ದಾರೆ, ಬೇಕೆಂದರೆ ಅವ್ರಿಗೂ ಬೇಕಲ್ವಾ. ಆಮೇಲೆ ಎನರ್ಜಿ ಪ್ರಾಡಕ್ಟ್ಸ್ ಸಚ್ ಆಸ್ ಕ್ರೂಡ್ ಆಯಿಲು, ರಿಫೈನ್ಡ್ ಫ್ಯೂಯಲ್ಸು, ನ್ಯಾಚುರಲ್ ಗ್ಯಾಸು, ಕೋಲು ಆ್ಯಂಡ್ ಎಲೆಕ್ಟ್ರಿಸಿಟಿ, ಕ್ರಿಟಿಕಲ್ ಮಿನರಲ್ಸು, ವೈಡ್ ರೇಂಜ್ ಆಫ್ ಎಲೆಕ್ಟ್ರಾನಿಕ್ಸು, ಸೆಮಿಕಂಡಕ್ಟ್ರು, ಕಂಪ್ಯೂಟ್ರು, ಟ್ಯಾಬ್ಲೆಟು, ಸ್ಮಾರ್ಟ್ಫೋನ್ಸು ಎಕ್ಸೆಟ್ರಾ. ಮೇಯ್ನು ಅವ್ರಿಗೆ ಏನೇನು ಮೇಯ್ನ್ ಬೇಕೋ ಅದನ್ನೆಲ್ಲ ಎಕ್ಸೆಂಪ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ತಾತಂಗಂತೂ ಅರ್ಥ ಆಗ್ತಾ ಇಲ್ಲ. ಈ ಟ್ಯಾರಿಫ್ಗೂ ನಮ್ಮ ತಾತ ಅಂತೂ ಪೇ ಮಾಡಲ್ಲ. ಅಲ್ಲಿರೋ ಕನ್ಸ್ಯೂಮರ್ಸು ಅಂದರೆ ಫೈನಲ್ ಪ್ರಾಡಕ್ಟ್ ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಈ ಟ್ಯಾರಿಫ್ ಬೀಳುತ್ತೆ. ಎಕ್ಸಾಂಪಲ್ಲು, ನಾವು ಇವತ್ತು ಯಾವುದೋ ಒಂದು ಪ್ರಾಡಕ್ಟ್ನ ₹100ಗೆ ಅಮೇರಿಕಕ್ಕೆ ಮಾರಿದ್ರೆ ಅಲ್ಲಿಗೆ ಕನ್ಸ್ಯೂಮರ್ಗೆ ಹೋಗೋವರೆಗೂ ₹150 ಆಗುತ್ತೆ. ಇಂಡಿಯಾಗೂ ಲಾಸ್ ಇಲ್ಲ, ಆಮೇಲೆ ಅಮೆರಿಕದಲ್ಲಿ ಇರೋ ಒಂದು ಗೌರ್ಮೆಂಟ್ಗೂ ಲಾಸ್ ಇಲ್ಲ. ಯಾಕೆ ಅಂದರೆ ₹50, ಈಗ $50, ಈಗ ನಾನು $100ಗೆ ನಾನು ಮಾರಿದೆ ಅಂದರೆ $50 ಗೌರ್ಮೆಂಟ್ ತಗೊಳುತ್ತೆ. ಆ $50ನ $150 ಅಂತ ಹೇಳಿ ಕನ್ಸ್ಯೂಮರ್ಗೆ ಮಾರ್ತಾರೆ. ಅಲ್ಲಿರೋ ರಿಟೇಲರ್ಸ್ ಇರ್ಬೋದು ಅಥವಾ ಒಂದು ಸೆಲ್ಲರ್ಸ್ ಇರ್ಬೋದು. ಅದು ಲಾಸ್ ಆಗೋದು ಯಾರಿಗೆ? ಕನ್ಸ್ಯೂಮರ್ಸ್ಗೆ. ಫೈನಲ್ ಪ್ರೊಡ್ ಅಂದರೆ ಕನ್ಸ್ಯೂಮರ್ಗೇ ಎಫೆಕ್ಟ್ ಆಗೋದು. ಅದು ನಮ್ಮ ತಾತಂಗೆ ಅರ್ಥನೇ ಆಗ್ತಾ ಇಲ್ಲ. ಈ ಒಂದು ಟ್ಯಾರಿಫ್ನ ಆಟದಿಂದ, ಕಣ್ಣಾಮುಚ್ಚಾಲೆ ಆಟದಿಂದ ಒಂದಂತೂ ನಾನು ಹೇಳ್ತೀನಿ. ನಾನಿವತ್ತು 2 ಡೇಸ್ ಬ್ಯಾಕು ಬೇಳೆ ತರಕ್ಕೆ ಹೋಗಿದ್ದೆ. ತೊಗರಿ ಬೇಳೆನ ಕೇಳಿದ್ರೆ 180 ಇತ್ತು. ಸಡನ್ನಾಗಿ 130 ಅಂತ ಅಂದ್ಬಿಟ್ರು. ನನಗೆ ಶಾಕ್ ಆಗೋಯ್ತು. 130 ಎಲ್ಲಿಂದಪ್ಪ ಅಂತ. ಅಂದರೆ ಈಗ ಟ್ಯಾರಿಫ್ ಬಂದಾಗಿಂದ ನಾವು ನಮ್ಮ ಇಂಡಿಯನ್ ಪ್ರಾಡಕ್ಟ್ಸು ಎಕ್ಸ್ಪೋರ್ಟ್ ಆಗೋದು ಸ್ವಲ್ಪ ಕಮ್ಮಿ ಆಗಿದೆ. ಅದರಿಂದ ಏನಾಯಿತು, ನಮ್ಮ ಇಂಡಿಯನ್ ಕನ್ಸ್ಯೂಮರ್ಸ್ಗೆ ಪ್ರೈಸಸ್ ಕಮ್ಮಿ ಆಗಿದೆ. ಸೊ ಅದರಿಂದ ಏನಾಗಿದೆ, 180 ಇರೋದು 130ಕ್ಕೆ ಬಂದಿದೆ. ನೀವು ಏನಾದ್ರು ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದರೆ ಮಾರ್ಕೆಟ್ಗೆ ಹೋಗಿ ಕಮ್ಮಿ ರೇಟ್ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಕೂಡ ಇವತ್ತು ಎಗ್ ತರಕ್ಕೆ ಹೋದೆ, ಎಗ್ ಕೂಡ ಕಮ್ಮಿ ಆಗಿದೆ. ಮೊದಲು ಡಜನ್ಗೆ ₹78 ಕೊಡ್ತಾ ಇದ್ದೆ, ಇವತ್ತು ಡಜನ್ಗೆ ₹60 ಕೊಟ್ಟಿದ್ದೀನಿ. ಅಂದರೆ ಒಂದು ಮೊಟ್ಟೆಗೆ ₹1.5 ಕಮ್ಮಿ ಆಗಿದೆ. ಈ ಟ್ಯಾರಿಫಿಂದ ನಮ್ಮ ಇಂಡಿಯನ್ ಕನ್ಸ್ಯೂಮರ್ಗೆ ಸ್ವಲ್ಪ ಮಟ್ಟಿಗೆ ರೇಟ್ಗಳು ಕಮ್ಮಿ ಆಗೋದರಿಂದ ಒಂದು ಸ್ವಲ್ಪ ಉಸಿರಾಡ್ಬೋದು ಅಂತ ಅನಿಸುತ್ತೆ. ಬಟ್ ಈ ಟ್ಯಾರಿಫ್ ಅನ್ನೋದು ತುಂಬ ದಿವಸನೂ ಇರಲ್ಲ, ಅಥವಾ ಬೇರೆ ಒಂದು ಆಲ್ಟರ್ನೇಟಿವ್ ಅನ್ನೋದನ್ನು ಸೆಂಟ್ರಲ್ ಗೌರ್ಮೆಂಟ್ ಹುಡುಕುತ್ತೆ. ಎಕ್ಸ್ಪೋರ್ಟ್ ಮಾಡೇ ಮಾಡ್ತಾರೆ. ಏನೋ ಒಂದು ಸ್ವಲ್ಪ ದಿವಸ ಮಟ್ಟಿಗೆ ಉಸಿರಾಡ್ಬೋದಲ್ವ ನಾವು? ಉಸಿರಾಡೋಣ. ಏನಂತೀರಾ? ಥ್ಯಾಂಕ್ ಯು.